NHMನಲ್ಲಿ ಅಂದರೆ DC ಆರ್ಡರ್ ಮೇಲೆ ಕೆಲವೊಂದು ಜನ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಹೊರಗುತ್ತಿಗೆ ಅವ್ರಿಗೆ ಸುಮಾರು 8 ತಿಂಗಳಿಂದ ಸ್ಯಾಲ್ರಿ ಆಗ್ತಾ ಇದೆ. ಇಲ್ಲ, ಎಲ್ಲರಿಗೂ ಸ್ಯಾಲ್ರಿ ಆಗಿಲ್ಲ. NHM ಮೇಲೆ ಸಂಬಳ ಆಗಿಲ್ಲ ಸರ್, ಇವತ್ತಿಗೂ ಆಗಿಲ್ಲ ಸರ್. 8 ತಿಂಗಳಾಗಿ ಸರ್. ಯಾರು ಇಲ್ಲ ಸ್ಯಾಲ್ರಿ NHM ಸಂಬಳ ಆಗಿದೆ. 8 ತಿಂಗಳಿಂದ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. 8 ತಿಂಗಳಿಂದ ಸಂಬಳ ಇಲ್ಲದೆ ಮಾಡ್ತಾ ಇದ್ದಾರೆ ಸರ್. ಇಲ್ಲ, ನೀವು ಚೆಕ್ ಮಾಡಿ. ನಾನು ಮೊನ್ನೆ ಚೆಕ್ ಮಾಡಿದೆ. ಎಲ್ಲರೂ DHO ಅವರೇ. ಅದು ಕೆಲವರು ಈ ಜಿಲ್ಲಾ ಪಂಚಾಯತಿ ಮುಖಾಂತರ ಯಾರೋ ಕೆಲವರಿಗೆ ಕಾಂಟ್ರಾಕ್ಟ್ನ ತೊಗೊಂಡಿದ್ರು, ಅದು ಏನೋ ಗೊತ್ತಿಲ್ಲ ನನಗೆ. ಬಟ್ ಅಷ್ಟೇ AMS ಆಗಿಲ್ಲ ಅವ್ರಿಗೆ. ಅಟೆಂಡೆನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಒಂದು ತಿಂಗಳು ಅಟೆಂಡೆನ್ಸ್ ಮಾಡಿದ್ದಾರೆ ಸರ್. ಒಂದು ತಿಂಗಳು ನೋಡಪ್ಪ, ನೀವು ಅವ್ರಿಗೆ ಅದನ್ನು ನೋಡಿ, ಹಂಗೆಲ್ಲ ಇಲ್ಲ. ನಮ್ಮ ಅಟೆಂಡೆನ್ಸ್ ಸಿಸ್ಟಮ್ ಹೊಸ ಸಿಸ್ಟಮ್ ಇದೆ. ಅದೆಲ್ಲ ಬಟ್ ನಮ್ಮಲ್ಲಿ ಎಲ್ಲರೂ ಕೂಡ ಸಂಬಳ ಆಗಿದೆ. ಹೇಳಿ. 100% ಓಕೆ. ಡಾಕ್ಟರ್ಸ್ ಕೊರತೆ ಈ ತಾಲೂಕು ಆಸ್ಪತ್ರೆಗೆ ಏನು ಅಂತ ವೈದ್ಯರ ಕೊರತೆ ಏನಿಲ್ಲ. ಇಲ್ಲಿ ಗೈನಕಾಲಜಿಸ್ಟ್ ಇದ್ದಾರೆ, ಪೀಡಿಯಾಟ್ರಿಷಿಯನ್ ಇದ್ದಾರೆ, ಅನೆಸ್ಥೆಸಿಸ್ಟ್ ಇದ್ದಾರೆ, ಒಬ್ಬರಿದ್ದಾರೆ. ಈಗ ರೀಸೆಂಟ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೆ, ಅದು ನೋಡೋಣ. ಮತ್ತೆ ಆರ್ಥೋಪೆಡಿಕ್ ಇದ್ದಾರೆ, ಎಲ್ಲ ಇದ್ದಾರೆ. ಗೌರ್ಮೆಂಟ್ ಡಾಕ್ಟರ್ಸ್ ಪ್ರೈವೇಟ್ ದವಾಖಾನೆ ವರ್ಕ್ ಮಾಡ್ತಾ ಇದ್ದಾರೆ. ಕೇಸ್ ಬೇಸ್ ಮೇಲೆ ಒಬ್ಬರು ಬರ್ತಾರೆ ಅಲ್ವಾ? ಪೂರ್ಣ ಪ್ರಮಾಣದ ಕೊಡಿ ಸರ್. ಅದೇ ಈಗ ನಾವು ಸ್ವಲ್ಪ ರೀಶಫಲ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೆಲಸ ಕಮ್ಮಿ ಇರುವಂತ ಕಡೆಯಿಂದ ಶಿಫ್ಟ್ ಮಾಡಿ ಇಂಥ ತಾಲೂಕು ಆಸ್ಪತ್ರೆಗಳಿಗೆ ಅನೆಸ್ಥೆಸಿಸ್ಟು, ಗೈನಕಾಲಜಿಸ್ಟು, ಪೀಡಿಯಾಟ್ರಿಷಿಯನ್ ಮಾಡಿ ಮಿನಿಮಮ್ ಇಬ್ಬರಿಬ್ಬರು ಇರಬೇಕು ಅಂತ ಮಾಡ್ತಾ ಇದ್ದೀವಿ. ಎಲ್ಲಿ ಕೆಲಸ ಕಮ್ಮಿ ಇರೋ ಕಡೆ ಅಲ್ಲಿಂದ ಶಿಫ್ಟ್ ಮಾಡಿ ಇಲ್ಲಿಗೆ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಸೊ ಆ ಎಕ್ಸಸೈಸ್ ಈಗ ಶುರು ಮಾಡಿದ್ದೀವಿ. ಅದು ಬಹುಶಃ ಬರೋ ತಿಂಗಳಿಗೆಲ್ಲ ಅದೆಲ್ಲ ಇಂಪ್ಲಿಮೆಂಟ್ ಆಗ್ತದೆ. ಕೌನ್ಸಿಲಿಂಗ್ ನಡೆದಿದೆ. ಈಗ ಬಹುತೇಕ PHCಗಳು ವೈದ್ಯರಿಗಿದ್ದಾರೆ. ನಾವು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ವೈದ್ಯರೆಲ್ಲ ಕೊಟ್ಟಿದ್ದು. ಕೆಲವರು ಏನು ಮಾಡಿದ್ದಾರೆ, ರಿಪೋರ್ಟ್ ಮಾಡಿಕೊಂಡು ಅವರು ಮತ್ತೆ ಡ್ಯೂಟಿಗೆ ಸೇರ್ಕೊಂಡಿಲ್ಲ. ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವ್ರು ಆ ಥರ ಮಾಡೋಂಗೂ ಇಲ್ಲ. ಅವರು ಅದಕ್ಕೆ ಫೈನು ಕೂಡ 20 ಲಕ್ಷ ರೂಪಾಯಿ ಇರ್ತದೆ ಅವ್ರು ಈ ಥರ ಬರದೇ ಹೋದರೆ. ಎಲ್ಲರೂ ಕೂಡ ನೋಟಿಸ್ ಕೊಡ್ತಾ ಇದ್ದೀವಿ. ಅದು ನೋಡೋಣ ಅವ್ರು ಏನು ಮಾಡ್ತಾರೆ. ಸರ್, ಇನ್ನೊಂದು ಗೌರ್ಮೆಂಟ್ ಡಾಕ್ಟರ್ಸ್ಗಳು ಪ್ರೈವೇಟ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಕಾಂಟ್ರಾಕ್ಟ್ ಮೇಲೆ ಇಲ್ಲಿ ಕೆಲವು ಏರಿಯಾಗಳಲ್ಲಿ ಕಾಂಟ್ರಾಕ್ಟ್ ಮೇಲೆ ಬರೋದಿಲ್ಲ. ಸರ್, ಮ್ಯಾಕ್ಸಿಮಮ್ ವೈದ್ಯರು ಖಾಸಗಿಯಲ್ಲೇ ವರ್ಕ್ ಮಾಡ್ತಾರೆ, ಇಲ್ಲಿ ಸರಿಯಾಗಿ ವರ್ಕ್ ಮಾಡಲ್ಲ ಸರ್. ಮತ್ತೆ ಬೆಳಗ್ಗೆ ರೋಗಿಗಳು ಬಂದರೆ ಮಧ್ಯಾಹ್ನ 3 ಗಂಟೆಗೂ ಕೂಡ ಅವರಿಗೆ ಏನು ಚಿಕಿತ್ಸೆ ಸಿಗಲ್ಲ ಸರ್. ಅದು ಕೂಡ ಬನ್ನಿ ಕೂಡ ದೂರ ಮಾಡಿದ್ರು. ನೋಡೋಣ, ನಾನು ಚೆಕ್ ಮಾಡ್ತೀನಿ. ಈಗ ನೀವೆಲ್ಲ ಈ ಥರ ಹೇಳಿದ್ರು ಆಗೋದಿಲ್ಲ. ಅಲ್ಲ ಸರ್, ನೀವು ಸುಮ್ಮನೆ ಇವಾಗ ಸಿಗ್ತಿರಲ್ಲ ಸರ್. ಪ್ರಮೋಷನ್ಗಳು ಆಗ್ತಾ ಇಲ್ಲ ಅಂತ ಕೇಳಿ ಬರ್ತಾ ಇದೆ. ಬಿಡಿ, ಅವೆಲ್ಲ ನೋಡ್ತೀವಿ. ಅವೆಲ್ಲ ನಮ್ಮ ಸಂಘದ ವಿಚಾರ, ಅದು ನಮ್ಮ ಆಡಳಿತದ ವಿಚಾರ. ಬಿಡಿ, ಮಾಡ್ತಾ ಇದೀವಿ ನಾವು. ಇವಾಗ ಬೆಳಿಗ್ಗೆ 10 ಗಂಟೆಗೆ ರೋಗಿಗಳು ಬಂದರೆ ಮಧ್ಯಾಹ್ನವರೆಗೂ ಕೂಡ ಅವರಿಗೆ ಚಿಕಿತ್ಸೆ ಸಿಗಲ್ಲ. ನೋಡಿ, ಇಲ್ಲಿ ನೋಡ್ತಾ ಇದೀವಿ. ದಿವಸಕ್ಕೆ 600 ಜನ OPD ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ದಿವಸ 600 ಇದೆ, 600 OPD ಇದೆ. ಮತ್ತು ಇಲ್ಲಿ ಡಾಕ್ಟರ್ಗಳಿದ್ದಾರೆ. ಸೊ ಬೆಳಗ್ಗೆ ಹೊತ್ತು ಬಂದಾಗ ಕಡ್ಡಾಯವಾಗಿ ಇರಲೇಬೇಕು. ಅವ್ರ ಹಿಂದೆ ಮತ್ತು ಆ ಥರ ಹೆಂಗೆ ಕೆಲಸ ಮಾಡೋಕ್ಕಾಗ್ತದೆ ಸರ್? ಮಧ್ಯಾಹ್ನ 1 ಗಂಟೆಗೆ ಹೋದ್ರೆ ಅಂದರೆ 3 ಗಂಟೆ ನಂತರ ಬರ್ತಾರಲ್ಲ ಸರ್ ವೈದ್ಯರು? ನೋಡೋಣ. ಯಾಕಂದರೆ ನಾವು ಅಟೆಂಡೆನ್ಸ್ ಸಿಸ್ಟಮು ಈಗ ಹೊಸದಾಗಿ ಮಾಡಿದ್ದೀವಿ. ಅಟೆಂಡೆನ್ಸ್ ಪ್ರಕಾರ ಮಾರ್ಕ್ ಮಾಡಬೇಕು. ಅವರು ಬೆಳಗ್ಗೆ ಬಂದು ಮಾರ್ಕ್ ಮಾಡಬೇಕು, ಹೋಗೋ ಟೈಮಲ್ಲಿ ಮಾರ್ಕ್ ಮಾಡಬೇಕು. ಅದನ್ನು ಹೊಸ ಆನ್ಲೈನ್ ಸಿಸ್ಟಮ್ ಮಾಡಿದ್ದೀವಿ. ಅವ್ರ ಫೋನ್ ಮುಖಾಂತರನೇ ಮಾಡುವಂಥದ್ದು. ಸೊ ಅದನ್ನು ನಾವೀಗ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈಗ ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗೆ ಕೌನ್ಸಿಲಿಂಗ್ ಆಗಿರ್ಬೋದು ಸರ್. ಇದುವರೆಗೂ ಕೂಡ ಆದೇಶ ಅದು 21ನೇ ತಾರೀಕು ಒಂದು ಫಂಕ್ಷನಲ್ಲೆಲ್ಲ ಕೊಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಫಂಕ್ಷನ್ ಡೇಟು ಫಿಕ್ಸ್ ಆಗಿದೆ 21ನೇ ತಾರೀಕು. CM ಅವರು ಬರ್ತಾರೆ. ಈ ಥರ ಎಲ್ಲ ಸಿಬ್ಬಂದಿಯವರು ಮತ್ತು ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಅವ್ರನ್ನೂ ತೊಗೊಂಡಿದ್ದೀವಿ. ಸೊ ಯಾರ್ಯಾರಿದ್ದಾರೆ ಅವತ್ತೆಲ್ಲ ಅವ್ರಿಗೆ ಕಾರ್ಯಾದೇಶ ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂಥದ್ದು ಅವತ್ತು ಮುಖ್ಯಮಂತ್ರಿಯವ್ರ ಕೈಲೇ ಕೊಡ್ತಾರೆ 21ನೇ ತಾರೀಕು. ಸುಮಾರು 1000 ಜನ ಆಗ್ತಾರಲ್ಲ. ಓಕೆ, ಥ್ಯಾಂಕ್ ಯು.